ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ವೀಣಾಸ್ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಈ ಅಮ್ಮ ಮತ್ತೆ ಬಂದು ಅಂದ್ಕೊಂಡ್ರಾ? ನನಗೆ ಗೊತ್ತು, ಖಂಡಿತ ನೀವು ಹಾಗೆಲ್ಲ ಹೇಳಲ್ಲ ಅಂತ. ಯಾಕಂದರೆ ನೀವು ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ವಿಶ್ವಾಸ ಕೊಟ್ಟಿದ್ದೀರಾ. 2 ವರ್ಷದಿಂದ ಸತತವಾಗಿ ನಾನು ನಿಮಗೆ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ. ಮನೆ ಕಟ್ತಾ ಇದ್ದಿದ್ದ ಕಾರಣ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತ ನಿಮ್ಗೆ ಸಾಕಷ್ಟು ಜನಕ್ಕೆ ನಾನು ಫೋನ್ ಮುಖಾಂತರ ಹೇಳಿದ್ದೀನಿ. ಸಾಕಷ್ಟು ಜನ ಪ್ರತಿದಿನ ವಾಟ್ಸಪ್ ವಿಡಿಯೋ ಮಾಡಿದ್ದೀರಾ, ಅವಾಗವಾಗ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀರಾ. ಅರಿಶಿನ ಕುಂಕುಮ, ಬಳೆ, ಬ್ಲೌಸ್ ಪೀಸು, ಮಡ್ಡಲಕ್ಕಿ, ಸ್ವೀಟ್ಸು, ಹಣ್ಣು, ಹೂವು, ಒಬ್ಬೊಬ್ಬ ನಿಮ್ಮ ಪ್ರೀತಿನ ನಾವು ಏನು ಕೊಟ್ಟರು ತೀರಿದೆ. ನಿಮ್ಮ ಪ್ರೀತಿಗೆ ನಾನು ಏನು ಮಾಡ್ಬೋದು ಅಂದರೆ ವಿಡಿಯೋ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಆಗಿರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯ. ನೀವು ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ದಿವಸ ನೀವು ನನಗೆ ಪ್ರೀತಿ ತೋರಿಸಿದ್ದಕ್ಕೆ. ನೀವು ಇವಾಗಲೂ ಕೂಡ ನನ್ನನ್ನು ಹಾಗೆ ಸ್ವೀಕರಿಸ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ದಯಮಾಡಿ ಕ್ಷಮೆ ಇರಲಿ ನಾನು ಏನಾದ್ರು ತಪ್ಪು ಮಾಡಿದ್ದಲ್ಲಿ. ನಿಮಗಾಗಿ ನಾನು ಹೊಸ ಹೊಸ ವೀಡಿಯೋಗಳನ್ನು, ಆದಷ್ಟು ಒಳ್ಳೆ ವೀಡಿಯೋಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ, ಇವತ್ತಿನ ದಿನ ಐಶ್ವರ್ಯ ಲಕ್ಷ್ಮಿ ಸಾರಿ ಡ್ರೇಪಿಂಗ್ನ ನಿಮಗೆ ಹೇಳ್ಕೊಡ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕಲಿತು ಅದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಐಶ್ವರ್ಯ ಲಕ್ಷ್ಮಿ ಸಾರಿ ಡ್ರೇಪಿಂಗಿಗೆ ಅಡಿಯಿಂದ ಮುಡಿವರೆಗೂ ದೇವರಿಗೆ ಏನೇನು ಬೇಕೋ ಎಲ್ಲ ಸ್ವತಃ ನಾನೇ ತಯಾರು ಮಾಡಿರೋದು. ಹಾಗಾಗಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ವಸ್ತುಗಳು ಬೇಕಾದಲ್ಲಿ ದಯಮಾಡಿ ನನ್ನನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗಾಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಐಶ್ವರ್ಯ ಲಕ್ಷ್ಮಿನ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ಎಲ್ಲದಕ್ಕಿಂತ ವಿಭಿನ್ನವಾಗಿ ಹೊಸದಾಗಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕಿರುತ್ತೆ ಅಂತ ಅನ್ಕೋತೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅಪ್ಡೇಟ್ಸ್ ನಿಮಗೆ ಮೊದಲು ಬರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ನೋಡ್ಕೊಂಡು ಬರೋಣ. ಸಾಕಷ್ಟು ಜನ ಇವಾಗ ಬೆಳ್ಳಿ ಮುಖವಾಡಕ್ಕೆ ಫೇಸ್ ಪೇಂಟಿಂಗ್ ಮಾಡಿಸ್ಕೊಂಡಿದ್ದೀರಾ. ಸ್ಕಿನ್ ಕಲರ್ ಕಾಣಲಿ ಅಂತ ಹೇಳಿ ಫೇಸ್ ಪೇಂಟಿಂಗ್ ಮಾಡಿಸ್ಕೊಂಡಿದ್ದೀರಾ. ನಿಮ್ಮ ದೇವ್ರ ಮುಖಕ್ಕೆ ಮ್ಯಾಚ್ ಆಗೋ ಥರ ಇವಾಗ ಫೈಬರ್ ಹಸ್ತಪಾದಗಳು ಬಂದಿದೆ. ಇದು ಲಾಸ್ಟ್ ಸೀಸನ್ನಿಂದನೇ ಕಳೆದ 3-4 ವರ್ಷಗಳಿಂದನೇ ಇದೆ. ಆದರೆ ನಾನು ಈ ಸೀಸನ್ನಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಈ ವರ್ಷದಲ್ಲಿ ನಾನು ಇದನ್ನು ಕೂಡ ಹೊಲಿದು ಮಾಡ್ತಾಯಿದ್ದೀನಿ. 2-3 ವರ್ಷದಿಂದ, ಕಳೆದ 2-3 ವರ್ಷದಿಂದ ತುಂಬ ಜನ ಇದನ್ನು ನನ್ನ ಕೈಲಿ ತೊಗೊಂಬಂದು ಕೊಟ್ಟು ಮಾಡಿಸ್ಕೊಂಡ್ರು. ಇವಾಗಲೂ ಯಾರಿಗಾದರೂ ಬೇಕಂತಂದರೆ ಈ ಥರ ಫೈಬರ್ ಹಸ್ತಪಾದಗಳು ಸಿಕ್ಕಿದ್ರೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ದೇವ್ರ ಮುಖಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ತುಂಬ ಸಖತ್ತಾಗಿದೆ. ಇದು ನೋಡಿ, ನೀವು ಈ ಥರ ಕೈ ಕಾಲು ಒಂದು ಸತಿ ಮಾಡಿಸ್ಕೊಂಡ್ಬಿಟ್ರೆ ನೀವು ಇದನ್ನು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು. ನೋಡಿ, ಪದ್ಮಾಸನ ಬೇಕು ಅಂತ ಪದ್ಮಾಸನ ಸ್ಟೈಲಲ್ಲಿ ಕೂರಿಸ್ಬೇಕು ಅಂದರೆ ಹೀಗೆ ಕೂರಿಸ್ಬೋದು. ಟೆಂಪಲ್ ಸ್ಟೈಲಲ್ಲಿ ಕೂರಿಸ್ಬೋದು ಅಂದರೆ ಈ ಥರ ಕೂರಿಸ್ಬೋದು. ಮತ್ತು ಕಾಲು ಮೇಲೆ ಕಾಲು ಹಾಕ್ಕೊಂಡಿರಬೇಕು ದರ್ಬಾರ್ ಸ್ಟೈಲ್ ಅಂದರೆ ಈ ಥರ ಮಾಡ್ಬೋದು. ನೀವು ಈ ಥರ ಒಂದು ಸತಿ ಈ ಹಸ್ತಪಾದಗಳನ್ನ ತೊಗೊಂಡಿಟ್ಕೊಂಡ್ಬಿಟ್ರೆ ಗಟ್ಟಿಮುಟ್ಟಿಯಾಗಿ, ತುಂಬ ಸ್ಟ್ರಾಂಗ್ ಆಗಿ, ತುಂಬ ಗಟ್ಟಿಯಾಗಿ, ಕಂಪ್ಲೀಟ್ ಫರ್ನ ಫಿಲ್ ಮಾಡಿ ತುಂಬ ಗಟ್ಟಿಯಾಗಿ ಮಾಡಿದ್ದೀವಿ ನಾವು. ಇದನ್ನು ಫುಲ್ಲು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಗಿರುತ್ತೆ ಇದು. ನೀವು ಈ ಥರ ಪಾದಗಳು ಮತ್ತು ಈ ಥರ ಹಸ್ತಗಳನ್ನು ತೊಗೊಂಡ್ಬಿಟ್ರೆ ಇದರಲ್ಲಿ 8 ಪೀಸಸ್ ಬರುತ್ತೆ ನಿಮಗೆ. ನೋಡಿ, ಈ ಥರದ್ದು ಒಂದು ಕೈ ಬರುತ್ತೆ. ಅಭಯ ಹಸ್ತ, ವರದ ಹಸ್ತ. ನೋಡಿ, ಅಭಯ ಹಸ್ತ ಒಂದು, ವರದ ಹಸ್ತ ಒಂದು ಬರುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ನೋಡಿ, ಬಿನ್ಗೆ ಹೋಲ್ಡ್ ಮಾಡೋಕ್ಕೆ ಚಿನ್ನದ ಬೆಳ್ಳಿ ಕಳಶ ಅದೆಲ್ಲ ಏನಾದ್ರು ಇತ್ತು ಅಂತಂದರೆ ನೀವು ಮಧುವಣಗಿತ್ತಿ ಸ್ಟೈಲು ಮತ್ತು ಧನಲಕ್ಷ್ಮಿ ಅಲಂಕಾರ ಮತ್ತು ನಾನಿವಾಗ ತೋರಿಸ್ತಿರೋ ಐಶ್ವರ್ಯ ಲಕ್ಷ್ಮಿ ಅಲಂಕಾರ ಎಲ್ಲನೂ ಮಾಡೋಕ್ಕೆ ಈ ಥರ ಕೈಗಳು ಯೂಸ್ ಆಗುತ್ತೆ. ಮತ್ತು ಇದೊಂದು ಕಮಲದ ಹೂವು ಹಿಡಿದಿರೋವಂಥ ಕೈಗಳು. ಇದು ನೋಡಿ, ಕಮಲದ ಹೂ ಹಿಡ್ಕೊಂಡಿರೋಂಥ ಕೈಗಳು. ಈ ಥರ ಕೈಗಳು ಬೇಕಾದ್ರೂ ಕೂಡ ನೀವು ಇದನ್ನು ಕೂಡ ಮಾಡಿಸ್ಕೋಬೋದು. ಇದು ಸೆಟ್ ಆಫ್ 8 ಪೀಸಸ್ ಬರುತ್ತೆ. ನೀವು 8 ಪೀಸಸ್ನು ಕೂಡ ತೊಗೊಂಡು ಬಂದು ಕೊಟ್ಟರೆ ಮಾಡಿಕೊಡ್ತೀನಿ. ಇಲ್ಲ ನೀವೇ ತೊಗೊಂಡು ಮಾಡಿಕೊಡಿ, ನೀವೇ ಪರ್ಚೇಸ್ ಮಾಡಿಕೊಡಿ ಅಂದರೆ ಇದನ್ನು ಕೂಡ ಮಾಡಿಕೊಡ್ತೀನಿ. ನಿಮಗೆ ಯಾವ ಥರ ಬೇಕು ನೋಡಿ. ಇದು ನೋಡಿ, ಹಿತ್ತಾಳೆ. ಇದು ತುಂಬ ಎಕ್ಸ್ಪೆನ್ಸಿವ್. ಇದೊಬ್ಬರು ಕಸ್ಟಮರ್ ಅವರೇ ತೊಗೊಂಡು ಬಂದು ಕೊಟ್ಟಿದ್ರು. ಇದು ನನಗೆ ಈ ಥರದ್ದು ಬೇಕು ಅಂತ ಹೇಳಿದ್ರು, ನಾನು ಈ ಸೈಜ್ ಮಾಡಿ ಕೊಟ್ಟಿದ್ದೀನಿ. ಇದಂತೂ ಸೂಪರಾಗಿ ಬಂದಿದೆ, ತುಂಬ ಸಖತ್ತಾಗಿ ಕಾಣಿಸುತ್ತೆ, ತುಂಬ ರಾಯಲ್ ಲುಕ್ಕು ಬರ್ತಾ ಇದೆ. ಇದೇನಕ್ಕೆ ಅಂತಂತಂದರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ನಿಮಗೆ. ಆದರೆ ಏನಂದರೆ ಒಂದು ಸತಿ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸೂಪರಾಗಿ ಲೈಫ್ ಬರುತ್ತೆ. ಎಷ್ಟು ನೋಡಿ, ಇದಕ್ಕೆ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ತಾವರೆ ಹೂ ಹಿಡ್ದಿರೋ ಕೈನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ ನಾನು ಫಿಕ್ಸ್ ಮಾಡಿಲ್ಲ, ಯಾಕಂದರೆ ಕಸ್ಟಮರ್ ಕೇಳಿದ್ದಾರೆ ನನಗೆ ಫಿಕ್ಸ್ ಮಾಡೋದು ಬೇಡ, ಹೀಗೆ ಕೊಡಿ ಸಪ್ರೇಟ್ ಪೀಸಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಇದನ್ನು ನಾನು ಫಿಕ್ಸ್ ಮಾಡಿಲ್ಲ. ನೀವು ಯಾವ ಥರ ಕೇಳ್ತೀರಾ ನಿಮ್ಗೆ ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ ನಾವು.
ನಿಮಗೆ ಫಿಕ್ಸ್ ಮಾಡಬೇಕಂದ್ರೆ ಫಿಕ್ಸ್ ಮಾಡಿ ಕೊಡ್ತೀವಿ. ಇನ್ನೂ ದಪ್ಪ ಬೇಕು ಅಂದರೆ ದಪ್ಪ, ಸಣ್ಣ ಬೇಕು ಅಂದರೆ ಸಣ್ಣ, ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ. ನಿಮಗೆ ನಿಮ್ಮ ದೇವಿ ಫೇಸ್ ಚಿಕ್ಕದಾಗಿದ್ದರೆ ಪುಟ್ಟದಾಗಿ ಮಾಡ್ಕೊಡ್ತೀವಿ, ದೊಡ್ಡದಾಗಿ ಬೇಕು ಕೈ ಕಾಲುಗಳು ಅಂದರೆ ದೊಡ್ಡದಾಗಿ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಬೋದು. ಇದು ಕೂಡ ಅಷ್ಟೇ ನೋಡಿ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ಇದನ್ನು ಸ್ಟ್ರೈಟ್ ಕೂಡ ಮಾಡ್ಕೋಬೋದು, ಸ್ಟ್ರೈಟ್ ಕೂಡ ಮಾಡ್ಬೋದು. ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಬೆಂಡ್ ಕೂಡ ಮಾಡ್ಬೋದು. ಇದು ತುಂಬ ಗಟ್ಟಿಮುಟ್ಟಾಗಿ ಫುಲ್ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ನಿಮಗೆ ಯಾವ ಥರ ಬೇಕು ಆ ಥರ ಹಸ್ತಪಾದಗಳನ್ನು ಮಾಡಿಕೊಡ್ತೀವಿ. ನಿಮ್ಗೆ ಯಾರು ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಬೇಗ ಬುಕ್ಕಿಂಗ್ಸ್ ತಗೊಳ್ತಾ ಇದ್ದೀವಿ ಇವಾಗ. ಆದಷ್ಟು ಬೇಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಹಸ್ತಪಾದಗಳು ಬೇಗ ಮಾಡಿ ಕೊಡ್ತೀವಿ. ಈ ಫೈಬರ್ ಹಸ್ತಪಾದಗಳನ್ನು ನಾನು ಮಹಾರಾಷ್ಟ್ರ ಪುಣೆಯಿಂದ ತರಿಸಿದ್ದೀನಿ. ಅದು ಕ್ವಾಲಿಟಿ ಸ್ವಲ್ಪ ತುಂಬ ಚೆನ್ನಾಗಿ ಸಿಗ್ತಾ ಇದೆ, ಹಾಗಾಗಿ ಅಲ್ಲಿಂದ ತರಿಸ್ತಾ ಇದ್ದೀನಿ. ಈ ಹಿತ್ತಾಳೆದನ್ನು ನಾನು RC ಸೈಂಟಿಫಿಕ್ ಗೋಲ್ಡ್ ಕವರಿಂಗ್ಸಿಂದ ತೊಗೊಳ್ತಾ ಇದ್ದೀನಿ. ಹಿತ್ತಾಳೆ ಹಸ್ತಪಾದಗಳು ನಿಮಗೆ ಬೇಕಂದರೆ ನೀವು ಕೂಡ ಅಲ್ಲಿಂದನೇ ತೊಗೊಂಬಂದು ಕೊಟ್ಟರೆ ನಾನು ಇದನ್ನು ರೆಡಿ ಮಾಡಿ ಕೊಡ್ತೀನಿ. ಇವರೊಬ್ಬರು ಬ್ಲೌಸ್ ಬೇಕು ಅಂತ ಕೇಳಿದರು, ಅದಕ್ಕೆ ಬ್ಲೌಸ್ ಕೂಡ ಹಾಕಿ ಕೊಟ್ಟಿದ್ದೀನಿ. ನಿಮ್ಗೆ ಅದಲ್ದಲೇ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ಲೋಟಸ್ ಮಾಡೋ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ನೀವು ಇದರಲ್ಲಿ ಸೈಜು ಕಲರ್ಸು ಯಾವ್ದು ಬೇಕಾದರೂ ಕಸ್ಟಮೈಸೇಷನ್ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಎಲ್ಲ ಮಾಡ್ಬೋದು. ಕಳಶಕ್ಕೆ ಕೂಡ ಚಿಕ್ಕದಾಗಿರುವಂಥ ಲೋಟಸ್ಗಳನ್ನು ಮಾಡಿದ್ದೀನಿ. ಈ ಲೋಟಸ್ ಮಾಡೋದು ನಿಮ್ಗೆ ತುಂಬ ದಿನದಿಂದ ಗೊತ್ತು, ಹಾಗಾಗಿ ನೀವು ಯಾರಿಗಾದ್ರೂ ಲೋಟಸ್ ಬೇಕಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇನ್ ಟೈಮ್ ಎಲ್ಲರಿಗೂ ಡೆಲಿವರಿ ಮಾಡಿ ಕೊಡ್ತೀನಿ. ಇದರ ಪುಟ್ಟದಾಗಿರುವಂತಹ ಲೋಟಸ್ಗಳನ್ನು ನಿಮಗೆ ಸಿಕ್ಕುತ್ತೆ ಯಾವ್ದು ಬೇಕು ಅಂತ. ಈ ಲೋಟಸ್ಗಳ ಜೊತೆಗೆ ನಾನು ಈ ಸರ್ತಿ ಗೊಂಬೆ ಕೂಡ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಈ ಥರ ಡೆಕೋರೇಟಿವ್ ಸೈಡ್ ಡಾಲ್ಗಳು, ಲೆಹೆಂಗಾ ಹಾಕ್ಕೊಂಡಿರೋದು ಬೇಕಂತಂದರೆ ಲೆಹೆಂಗಾ ಹಾಕ್ಕೊಂಡಿರೋ ಗೊಂಬೆಗಳು ಸಿಕ್ಕತ್ತೆ ನಿಮಗೆ. ಅದಿಲ್ಲ ನಮಗೆ ಸೀರೆ ಉಡಿಸಿರೋ ಗೊಂಬೆಗಳು ಬೇಕು ಅಂತಂದರೆ ಸೀರೆ ಉಡಿಸಿರೋದು ಸಖಿಯರು ಸಿಗ್ತಾಯಿದ್ದಾರೆ. ಈ ಥರ ನಿಮಗೆ ಯಾವ ಕಲರ್ ಸ್ಯಾರೀಸ್ ಬೇಕು ಹಾಕಿ ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ. ಇದು ಕೂಡ ನೋಡಿ, ಈ ಥರ ನಾನು ಪಿಂಕ್ ಸಾರಿ ಹಾಕಿ ಒಂದು ಗೊಂಬೆ ಮಾಡಿದ್ದೀನಿ. ಇವಾಗ ಗ್ರೀನ್ ಇದೆ ನೋಡಿ, ಗ್ರೀನ್ ಕೂಡ ಸಿಗುತ್ತೆ ನಿಮಗೆ. ಅದಲ್ಲದೆ ನಿಮಗೆ ಇನ್ಸ್ಟ್ರೂಮೆಂಟಲ್ ಡಾಲ್ಸ್ ಕೂಡ ಸಿಗುತ್ತೆ. ಈ ಡಾಲ್ಗಳು ನಿಮಗೆ ಯಾವ ಇನ್ಸ್ಟ್ರೂಮೆಂಟ್ ಬೇಕೋ ಆ ಇನ್ಸ್ಟ್ರೂಮೆಂಟ್ನ ಕೊಟ್ಟು ನಾವು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಮಹಾರಾಣಿ ಸೋಫಾಗೆ ಪಿಲ್ಲೋಸ್ ಸಪ್ರೇಟಾಗಿ ಸಿಗುತ್ತೆ. ಪಿಲ್ಲೋಸ್ ಮಾಡೋದು ಗೊತ್ತಿದೆ. ಈ ಪಿಲ್ಲೋಸು ಕೂಡ ಸಪ್ರೇಟಾಗಿ ಸಿಗ್ತಾಯಿದೆ ನಿಮಗೆ. ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಸಿಗುತ್ತೆ. ಆಮೇಲೆ ಇದು ಮಹಾರಾಣಿ ಸೋಫಾ ತುಂಬ ಗ್ರ್ಯಾಂಡಾಗಿ ಬೇಕಾದ್ರೆ ಬರುತ್ತೆ. ಪ್ಲೇನ್ ಸಿಗುತ್ತೆ ಮತ್ತು ಮಹಾರಾಣಿ ಸೋಫಾ ಸೆಟ್ ಸಿಗ್ತಾ ಇದೆ ನಿಮಗೆ. ಈ ಥರ ಪ್ಲೇನ್ ಬೇಕಾದರೆ ಪ್ಲೇನು, ಡಿಸೈನ್ ಬೇಕಾದ್ರೆ ಡಿಸೈನ್ ಮಾಡಿಕೊಡ್ತೀವಿ. ಇದ್ರ ಜೊತೆಗೆ ಬಾಳೆಗೊನೆಗಳನ್ನು ಮಾಡಿಕೊಡ್ತಾ ಇದ್ದೀವಿ ನಾವು. ನಿಮಗೆ ಯಾವ ಸೈಜಸ್ ಬೇಕು ಅಂತ ನೀವು ಮೆನ್ಷನ್ ಮಾಡಿದ್ರೆ ಆ ಸೈಜ್ಗೆ ನಾವು ಬಾಳೆಗೊನೆಗಳನ್ನ ಕೂಡ ಮಾಡಿ ಕೊಡ್ತೀವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮಗಾಗಿ ನಾನು ನನ್ನ ಕೈಲಾದಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ?